ಏಪ್ರಿಲ್ 1ರಿಂದ ಆರ್ಥಿಕ ನಿಯಮಗಳಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ನಾಳೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋ ಸಾಧ್ಯತೆಗಳಿದಾವೆ. ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಮಂಡಿಸಿದ್ರಲ್ವಾ ಮೊನ್ನೆ, ಅಲ್ಲಿ ಕೆಲವು ಘೋಷಣೆಗಳನ್ನು ಮಾಡಿದ್ರು. ನಾಳೆಯಿಂದ ಅಧಿಕೃತವಾಗಿ ಅವು ಜಾರಿ ಆಗ್ತಾ ಇದ್ದಾವೆ. ಜನಸಾಮಾನ್ಯರಿಗೆ ಇದರಿಂದ ಹೊಡೆತ ಬೀಳಬಹುದು. ಹೇಗೆ ನೋಡಿ, ಹೊಸ ಆದಾಯ ತೆರಿಗೆ ನಿಯಮಗಳಿದಾವೆ. GSTಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ. ಕ್ರೆಡಿಟ್ ಕಾರ್ಡು UPIನಲ್ಲಿ ಭಾರೀ ಬದಲಾವಣೆ ಆಗ್ತಾ ಇದೆ. ಬ್ಯಾಂಕ್ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರಲೇಬೇಕಂತೆ, ಇಲ್ಲದೇ ಇದ್ರೆ ದಂಡ ಹಾಕ್ತಾರೆ. ಆಧಾರ್ಗೆ ಪಾನ್ ಕಾರ್ಡ್ ಲಿಂಕ್ ಮಾಡಲೇಬೇಕು, ಇಲ್ಲದಿದ್ರೆ ಮತ್ತು ಅಲ್ಲಿ ನಿಮ್ಗೆ ಆರ್ಥಿಕವಾಗಿ ಹೊರೆ ಆಗ್ಬೋದು. ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಬೆಳವಣಿಗೆಗಳಾಗ್ತಾ ಇದೆ. ನಾಳೆಯಿಂದ ನಿಮಗೆ ಗೊತ್ತಾಗುತ್ತೆ. ಆಧಾರ್ ಪಾನ್ ಕಾರ್ಡ್ದು ಲಿಂಕ್ದು ಎಷ್ಟೇ ಹೇಳಿದ್ರು ಇನ್ನೂ ಕೂಡ ಅದಾಗ್ತಾ ಇಲ್ಲ, ಲಿಂಕ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ಬ್ಯಾಂಕ್ ಬ್ಯಾಲೆನ್ಸ್ ಮಿನಿಮಮ್ ಇಷ್ಟು ಅಂತ ಬ್ಯಾಂಕ್ಗಳು ಫಿಕ್ಸ್ ಮಾಡಿದ್ದಾವೆ. ನೀವೇನಾದರೂ ಹಾಗೆ ಅದನ್ನು ಇಟ್ಕೊಂಡು ಜೀರೋ ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ಖಂಡಿತ ನಿಮ್ಮದು ಆ ಅಕೌಂಟ್ ರದ್ದಾಗೋ ಸಾಧ್ಯತೆಗಳಿದ್ದಾವೆ. ಜೊತೆಗೆ GST 18% ನಾಳೆಯಿಂದ ಜಾರಿ ಆಗ್ತಾ ಇದೆ. ಈಗ ಹೋಟ್ಲದ್ದೇನೋ ನಾವು ಬುಕ್ ಮಾಡಿದ್ವಪ್ಪ, 7,500 ನಂದು ರೂಮು, ಹೋಟ್ಲದ್ದು ರೂಮ್ ಮಾಡಿದೆ ನಾನು, ಅದಕ್ಕೆ 18% ಟ್ಯಾಕ್ಸ್ ಕಟ್ಟಲೇಬೇಕು. ಅಂದರೆ ಇಂತಿಷ್ಟು ದರ ಅಂತಿರುತ್ತಲ್ವ, ಅದರ ಮೇಲೆ ಏನಾದರೂ ನಾವು ಕೊಂಡುಕೊಂಡ್ರೆ ಅಥವಾ ತೆಗೆದುಕೊಂಡ್ರೆ ಅದಕ್ಕೆ 18% ಟ್ಯಾಕ್ಸು. ಹಾಗಾಗಿನೇ ಈಗ ಟ್ಯಾಕ್ಸ್ಗಳಲ್ಲೂ ಕೂಡ ಭಾರಿ ಬದಲಾವಣೆಗಳಾಗ್ತಾ ಇದ್ದಾವೆ. ಅದರ ಜೊತೆಗೆ ಕ್ರೆಡಿಟ್ ಕಾರ್ಡ್ ಯಾರ್ದಿದೆಯೋ, ಕ್ರೆಡಿಟ್ ಕಾರ್ಡ್ ಈಗ ರಿವಾರ್ಡ್ ಅಂತ ಕೊಡ್ತಾರೆ, ಪಾಯಿಂಟ್ಸ್ ಅಂತ ಬರ್ತಾ ಇರುತ್ತೆ ನಿಮಗೆ. ಏನೋ ಒಂದು ಬುಕ್ ಮಾಡಿದ್ರೆ ಅಥವಾ ನಾವೇನೋ ಒಂದು ಹೊಸದಾಗಿ ಖರೀದಿ ಮಾಡಿದರೆ ಅಥವಾ ಪ್ರವಾಸವನ್ನು ಕೈಗೊಂಡ್ರೆ, ಹೋಟೆಲ್ ಬುಕ್ ಮಾಡಿದರೆ ರಿವಾರ್ಡ್ ಅಂತ ಬರ್ತಾ ಇರುತ್ತೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಈಗ ಕೇಂದ್ರ ಸರ್ಕಾರ ತರ್ತಾ ಇದೆ. UPI ಏನಿದೆ, ನಾವೇನು ಸ್ಕ್ಯಾನ್ ಮಾಡ್ತೀವಲ್ವಾ, ಫೋನ್ಪೇ, ಗೂಗಲ್ ಪೇ, ಈಗ ನಿಮ್ಮದೇನಾದರೂ ಹಳೆ ನಂಬರ್ ಇದೆಯಾ ಅದಕ್ಕೆ, ಅಥವಾ ನಿಮ್ಮ ನಂಬರು ವರ್ಕೇ ಆಗ್ತಿಲ್ಲಪ್ಪ, ಭಾಳ ಹಳೆಯ ಸಿಮ್ ನಂದು, ಇದು ಚಾಲ್ತಿಯಲ್ಲಿ ಇರಲಿಲ್ಲ, ಈಗೇನೋ ಚಾಲ್ತಿ ಆಯಿತು ನೋಡಿ, ಅದು ಭಾಳ ಕಷ್ಟ ಇದೆ. ನಿಮಗೆ ರದ್ದಾಗಿಬಿಡುತ್ತೆ ನಿಮ್ಮದು ಫೋನ್ಪೇ, ಗೂಗಲ್ ಪೇ, ಇವೆಲ್ಲ UPI ಏನಿದೆಯಲ್ಲ ಎಲ್ಲ ರದ್ದಾಗಿಬಿಡ್ತವೆ. ಹಾಗಾಗಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳಿದ್ದಾವೆ, ಅದನ್ನೆಲ್ಲರೂ ಕೂಡ ಫಾಲೋ ಮಾಡಲೇಬೇಕಾಗತ್ತೆ. ನೀವು ಭಾಳ ವರ್ಷಗಳಿಂದ ಬಳಕೆ ಮಾಡದಂತಹ ಒಂದು ಸಿಮ್ಮು ನೋಡಿ, ನಾ ಯಾವುದೋ ಒಂದು ಸಿಮ್ಮು ಹಾಗೆ ಮನೇಲಿ ಇಟ್ಟಿದ್ದಪ್ಪ, ನಾನು 2 ಸಿಮ್ ಇತ್ತು, ಒಂದು ಸಿಮ್ ಯೂಸ್ ಮಾಡ್ತಿದ್ದೀನಿ, ಇನ್ನೊಂದು ಸಿಮ್ ನಾನು ಹಾಗೆ ಇಟ್ಟಿದ್ದೆ, ನಂದು ಹಳೆ ನಂಬರ್ ಅದು, ಮತ್ತು ನೀವು ಅದನ್ನ ಆ್ಯಕ್ಟಿವೇಟ್ ಮಾಡಿದರೆ ಖಂಡಿತ ಅದು ಆ UPI ಅದು ಲಿಂಕ್ ತಗೊಳ್ಳೋದಿಲ್ಲ. ಹಾಗಾಗಿನೇ ಅದರಲ್ಲೂ ಕೂಡ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು TDSನಲ್ಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈಗ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ, ಅಂದರೆ ಜಾಸ್ತಿ ಜನರು ಹೂಡಿಕೆಯನ್ನು ಮಾಡಿ ಅದರಿಂದ ಲಾಭವನ್ನು ತೆಗೆದುಕೊಳ್ಳುವಂಥದ್ದು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನು ಹೊಸ ಆದಾಯ ತೆರಿಗೆ, ಅದನ್ನು ನೋಡ್ತಾ ಹೋಗೋಣ ನಾವು. ನೋಡಿ, 0ಯಿಂದ 4 ಲಕ್ಷ, 0ಯಿಂದ 4 ಲಕ್ಷ ಇದ್ದರೆ ನಿಮಗೆ ತೆರಿಗೆ ಇಲ್ಲ. ಏನಪ್ಪ ಇದು 12 ಲಕ್ಷ ಅಂತ ಹೇಳಿದ್ರಿ, ಅದನ್ನ ಹೇಳ್ತೀನಿ ನಾನು ನೆಕ್ಸ್ಟ್. ಈಗ 4 ಲಕ್ಷದಿಂದ 8 ಲಕ್ಷದವರೆಗೆ ಅಲ್ಲಿ ನೀವು 5% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. 4 ಲಕ್ಷದಿಂದ 8 ಲಕ್ಷ ರೂಪಾಯಿವರೆಗೂ ನಿಮ್ಮ ವಾರ್ಷಿಕ ಆದಾಯ ಇದೆ ಅಂತ ಹೇಳಿದ್ರೆ, ಒಂದು ವರ್ಷದ ಆದಾಯ 5% ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಅದಾದಮೇಲೆ 8 ಲಕ್ಷದಿಂದ 12 ಲಕ್ಷದವರೆಗೆ ಇದ್ದರೆ 10% ಟ್ಯಾಕ್ಸನ್ನು ನೀವು ಕಟ್ಟಬೇಕಾಗತ್ತೆ. ನೋಡಿ, 12 ಲಕ್ಷದಿಂದ ಶುರುವಾಗೋದು ಟ್ಯಾಕ್ಸು. ಮತ್ತು ಇದೇನಪ್ಪ ಇದು 4 ಲಕ್ಷ ಅಂತ ಹೇಳ್ತಿದ್ದೀರಿ, 8 ಲಕ್ಷ ಅಂತ ಹೇಳ್ತಿದ್ದೀರಿ ಅಂದರೆ, ಸ್ಲ್ಯಾಬ್ ಪ್ರಕಾರ ನಾವು ನೋಡೋದಾದರೆ ಈಗ 12 ಲಕ್ಷದಕ್ಕಿಂತ ಮೇಲೆ ಇದ್ದರೆ 16 ಲಕ್ಷ ಅಂತ ಇಟ್ಕೊಂಡ್ರೆ ಅಲ್ಲಿ 15% ಕಟ್ಟಬೇಕಾಗತ್ತೆ. ಜೊತೆಗೆ ನೆಕ್ಸ್ಟು 20 ಲಕ್ಷದಿಂದ 24 ಲಕ್ಷದವರೆಗೆ ನಮ್ಮ ವಾರ್ಷಿಕ ಆದಾಯ ಇತ್ತು ಅಂತ ಹೇಳಿದ್ರೆ 25% ಅಲ್ಲಿ ಟ್ಯಾಕ್ಸನ್ನು ನಾವು ಕಟ್ಟಬೇಕಾಗತ್ತೆ. 24 ಲಕ್ಷಕ್ಕಿಂತ ಹೆಚ್ಚಿದ್ರೆ ಅಲ್ಲಿ 30ಕ್ಕಿಂತ ಹೆಚ್ಚು ಪಟ್ಟನ್ನು ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅಂದರೆ ಇಲ್ಲಿ ನೋಡಿ, 0ದಿಂದ 4 ಲಕ್ಷ, 8 ಲಕ್ಷದವರೆಗೂ ನಿಮಗೆ 5% ಅಂತ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಈಗ 12 ಲಕ್ಷದವರೆಗೂ ಆದಾಯ ಇರುವಂಥವ್ರು ಟ್ಯಾಕ್ಸ್ ₹1 ಕಟ್ಟಂಗಿಲ್ಲ. 12 ಲಕ್ಷಕ್ಕಿಂತ ಜಾಸ್ತಿ, ಈಗ 13 ಲಕ್ಷ ಇತ್ತು, ಆ 13 ಲಕ್ಷ ಇದ್ದವನಿಗೆ ಏನಾಗುತ್ತೆ, ಈ 0.4 ತೋರಿಸಿದಲ್ವ, 4%, 4 ಲಕ್ಷದ 8 ಲಕ್ಷ ಅಲ್ಲಿಂದ ಶುರುವಾಗುತ್ತೆ. ನೋಡಪ್ಪ,
4 ಲಕ್ಷದಿಂದ ಅಂದರೆ ಅಲ್ಲಿ ಡಿವೈಡ್ ಮಾಡ್ತಾ ಹೋಗೋಣ ನಾವು. 4 ಲಕ್ಷದಿಂದ 5% ಶುರುವಾಗುತ್ತೆ, ಅಂದರೆ ಒಂದು 13 ಲಕ್ಷ ಆದಾಯ. 4 ಲಕ್ಷಕ್ಕೆ 5% ಅಂದರೆ ಅವನಿಗ ಆತನ ಒಂದು ಆದಾಯ 13 ಲಕ್ಷ ಅಂತ ಅಂದ್ಕೊಳ್ಳೋಣ. ಹಾಗಾಗಿ ಆ ರೀತಿಯಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ಈಗ ಇಲ್ಲ ನಾನು ವಾರ್ಷಿಕ ಆದಾಯ ನಂದು 5 ಲಕ್ಷ ಇದೆ ಅಥವಾ 6 ಲಕ್ಷ ಇದೆ, 12 ಲಕ್ಷದ ಒಳಗಡೆ ಇದೆ ಅಂತ ಹೇಳಿದ್ರೆ ₹1 ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. 12 ಲಕ್ಷಕ್ಕಿಂತ ಹೆಚ್ಚಿಗೆ ಏನಾದರೂ ನಿಮ್ಮ ವಾರ್ಷಿಕ ಆದಾಯ ಇತ್ತು ಅಂತ ಹೇಳಿದರೆ ಸ್ಯಾಲ್ರಿ ಹೋಲ್ಡರ್ಸ್ ಅಲ್ಲಿ ನಿಮಗೆ 4 ಲಕ್ಷದಿಂದ ಲೆಕ್ಕ ಹಾಕೋಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಡಿಫ್ರೆನ್ಸ್ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಇದು ಎಲ್ರಿಗೂ ಕೂಡ ತೆರಿಗೆ 12 ಲಕ್ಷ ವಾರ್ಷಿಕವಾಗಿ ಆದಾಯ ಇರುವಂಥವ್ರಿಗೆ ಅನ್ವಯ ಆಗುತ್ತೆ. ನಾಳೆಯಿಂದ ಪರಿಷ್ಕೃತವಾಗಿ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ.